ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದ ಅರ್ಚಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಪಂಚಮುಖಿ ಆಂಜನೇಯ ದೇವಸ್ಥಾನದ ಅರ್ಚಕರ ಸಂತಸ. ರಾಯಚೂರು ತಾಲೂಕು ಗಾಣದಾಳ ಗ್ರಾಮದಲ್ಲಿ ಇರುವಂತಹ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಂತಹ 4 ಸಿಎಂ ಆಗಿ ಸೇವೆ ಸಲ್ಲಿಸಿದ್ದಾರೆ. ಗುಂಡೂರಾವ್, ಬಂಗಾರಪ್ಪ, ಮೊಯ್ಲಿ, ಬಿಎಸ್ವೈಗೆ ಸಿಎಂ ಸ್ಥಾನ ಒಲಿದಿತ್ತು. ಇದೇ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದ್ದಂತ 5ನೇ ವ್ಯಕ್ತಿ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ನಾಳೆ 2025ರ ಅಕ್ಟೋಬರ್ನಲ್ಲಿ ಡಿಕೆ ಶಿವಕುಮಾರ್ ದಂಪತಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಪಂಚಮುಖಿ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿ ಡಿಕೆ ಶಿವಕುಮಾರ್ ಪೂಜೆ ಮಾಡಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಅರ್ಚಕರಾದ ಶ್ಯಾಮಾಚಾರ್ಯ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಪಂಚಮುಖಿ ಆಂಜನೇಯ ದೇವಸ್ಥಾನ ಇದು. ಇದೇ ದೇವಸ್ಥಾನಕ್ಕೆ 2025ರ ಅಕ್ಟೋಬರ್ನಲ್ಲಿ ಡಿಕೆ ಶಿವಕುಮಾರ್ ದಂಪತಿ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಈ ದೇವಸ್ಥಾನದಲ್ಲಿ ಈ ಹಿಂದೆ ಪೂಜೆ ಸಲ್ಲಿಸಿದ್ದ 4 ಸಿಎಂ ಆಗಿ ಸೇವೆ ಸಲ್ಲಿಸಿದ್ದಾರೆ. ಗುಂಡೂರಾವ್, ಬಂಗಾರಪ್ಪ, ಮೊಯ್ಲಿ, ಬಿಎಸ್ವೈ. ಈಗ ಡಿಕೆ ಶಿವಕುಮಾರ್. ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವುದಕ್ಕಿಂತ ಮುಂಚೆ ರಾಯಚೂರು ತಾಲೂಕಿನ ಗಾಣದಾಳ ಗ್ರಾಮದ ಪಂಚಮುಖಿ ದೇವಸ್ಥಾನಕ್ಕೆ ಆಗಮಿಸಿ ಮಧು ಅಭಿಷೇಕವನ್ನು ನೆರವೇರಿಸಿ ದಂಪತಿಗಳ ಸಮೇತ ಬಂದು ಹೋಗಿದ್ದರು. ಅವತ್ತೇ ಈ ಒಂದು ಪಂಚಮುಖಿ ದೇವಸ್ಥಾನದ ಅರ್ಚಕರಾದಂಥ ಶ್ಯಾಮಾಚಾರ್ಯರು ಭವಿಷ್ಯವನ್ನು ನುಡಿದಿದ್ರು. ಶ್ಯಾಮಾಚಾರ್ಯರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಈಗ ಪಂಚಮುಖಿ ದೇವಸ್ಥಾನಕ್ಕೆ ಬಂದು ಡಿಕೆ ಶಿವಕುಮಾರ್ ಅವರು ದಂಪತಿಗಳ ಸಮೇತ ಬಂದು ಮಧು ಅಭಿಷೇಕವನ್ನು ನೆರವೇರಿಸಿ ಹೋಗಿದ್ರು. ಈ ಮಧು ಅಭಿಷೇಕ ಅಂದರೆ ಏನು? ಈ ಒಂದು ಅಭಿಷೇಕ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಿದ್ರು ಕೂಡ ಈಡೇರುತ್ತಾ, ಹೇಗೆ ಗುರುಗಳೇ? ಮಧು ಅಭಿಷೇಕ ಅಂತ ನೋಡ್ರಿ, ಅವ್ರ ಇಷ್ಟ ಕಾರ್ಯಗಳು ನೆರವೇರುತ್ತೆ. ಅವರು ಪೂಜಾ ಪುನಸ್ಕಾರ ಮತ್ತು ನಮ್ಮ ಹಿರಿಯರಿಂದ, ನಮ್ಮ ತಂದೆಯವರ ಕಾಲದಿಂದನೂ ಮಾಡ್ತಾ ಬಂದಿದ್ದಾರೆ. ನಮ್ಮ ತಂದೆಯವರ ಕಾಲದಲ್ಲಿ ಗುಂಡೂರಾವ್ ಅವರು ಇಲ್ಲಿ ಕೆಲವು ದಿವಸ ಅಂದರೆ ಒಂದು ಮಂಡಲ ಇದೇ ಮಧು ಅಭಿಷೇಕನೇ ಮಾಡಿಸೋದ್ರಿಂದ ನಾವು ಚಿಕ್ಕವರವಾಗ ಆವಾಗಿನ ಕಾಲದಲ್ಲಿ ಅವರು ಸಿ ಎಮ್ ಆಗಿದ್ದರು. ಅದಾದ ಮೇಲೆ ಮತ್ತು ನಮ್ಮ ನೆನಪಿನಿಂದ ಬಂಗಾರಪ್ಪ ಅವರು ಆದರು. ಅದಾದಮೇಲೆ ವೀರಪ್ಪ ಮೊಯ್ಲಿಯವರು ಆದರು ಮತ್ತು ಯಡಿಯೂರಪ್ಪನವರು. ಅವರು ನಮ್ಮ ಇದರಿಂದನೇ ಏನು ನೆನಪಿನ ಚೆನ್ನಾಗಿದೆ, ಆಗಿಂದನೇ ಆದರು. ಈಗ ಇವರು ಬಂದಿದ್ದಾರೆ. ಇವರು ಅವ್ರ ಮನಸ್ಸಿನಲ್ಲಿ ಪ್ರಾರ್ಥನೆ ಇದೆ, ಹರಿಕೆ ಇದೆ. ಈ ಥರ ನಾವು ಸೇವೆ ಮಾಡಿಸೋದ್ರಿಂದ ನಾವು ಮುಂದಿನ ಕಾಲದಲ್ಲಿ ಸಿ ಎಮ್ ಆಗಬೇಕಂತ ಒಂದು ಮನಸ್ಸಿನಲ್ಲಿ ಆಸೆ ಇತ್ತು. ಅದೇ ಪ್ರಕಾರ ಭಗವಂತ ಮಾಡಿಸಿದ್ದಾನೆ. ಪೂಜೆ ಆಗಿದೆ ಮತ್ತು ಭಗವಂತ ಮಾಡಿಸಿದ್ದಾನೆ. ಡಿ ಕೆ ಶಿವಕುಮಾರ್ ಅವರು ಬಂದಾಗ ಮಧು ಅಭಿಷೇಕವನ್ನು ನೆರವೇರಿಸಿದ ಬಳಿಕ ದಂಪತಿಗಳ ಸಮೇತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂದರೆ ಪಂಚಮುಖಿ ಆಂಜನೇಯ ಗೊತ್ತು, ಅದು ನನಗೆ ಭಕ್ತನಿಗೆ ಗೊತ್ತು ಅನ್ನುವಂಥ ಮಾತು ಹೇಳಿದರು. ಈ ಒಂದು ವಿಚಾರ ಕೂಡ ಪ್ರಸ್ತಾಪಿಸೋದಾದರೆ ನೋಡ್ರಿ, ಈಗ ಅವ್ರ ಮನಸ್ಸಿನಲ್ಲೇ ಇತ್ತು, ಹಾಗಾಗಿ ನಮ್ಗೆ ಗ್ಯಾರಂಟಿ ಆಗ್ತೀನಿ ಅಂತ ಅವ್ರ ಮನಸ್ಸಿನಲ್ಲಿ ಇತ್ತು. ಅದೇ ಪ್ರಕಾರ ಭಗವಂತ ಅವರಿಗೆ ನಡೆಸಿಕೊಟ್ಟಿದ್ದಾರೆ. ತಾವು ಕೂಡ ಹೇಳಿದರೆ ಅವತ್ತು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅಂತ. ಸೊ ಈಗ ಆಗ್ತಾ ಇದ್ದಾರೆ, ಏನು ಹೇಗೆ ಅನಿಸುತ್ತೆ? ನೋಡ್ರಿ, ಆಗಿನಿಂದಲೂ ನಾವು ಚಿಕ್ಕವರಿದ್ದಾಗಿಂದಲೂ ನಾವು ಕೆಲವೆಲ್ಲ ನೋಡಿದ್ದೀವಿ. ಅದೇ ಪ್ರಕಾರ ಅವರು ಒಂದು ಸೇವೆ ಮಾಡಿಸಿದ್ದಾರೆ. ಹಾಗಾಗಿ ಭಗವಂತ ಅವರಿಗೆ ನಡೆಸಿಕೊಟ್ಟಿದ್ದಾರೆ. ಅವರು ಸಿ ಎಮ್ ಆಗ್ತಾರಂತ ಹೇಳಿ ಭಗವಂತ ನಡೆಸಿದ್ದಾರೆ. ಆ ಪ್ರಕಾರನೇ ನಡೆಯುತ್ತೆ. ಈಗ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಭಕ್ತರು ಈ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬರ್ತಾರೆ. ಬಂದಂಥವ್ರು ಏನು ಮಧು ಅಭಿಷೇಕ ಅದು ನೆರವೇರಿಸ್ತಾ ಇದ್ದಾರೆ, ಹೇಗೆ ಹೆಂಗೆ? ನೋಡ್ರಿ, ಈಗ ಮಧು ಅಭಿಷೇಕ ಪ್ರತಿ ಶನಿವಾರ ಮತ್ತು ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ಅಮಾವಾಸ್ಯೆ ಮತ್ತು ವಿಶೇಷ ದಿವಸಗಳಲ್ಲಿ ಪಂಚಮುಖಿ ಪ್ರಾಣದೇವರಿಗೆ ಮಧು ಅಭಿಷೇಕ. ಮಧು ಅಂದರೆ ಜೇನುತುಪ್ಪದಿಂದ ವಾಯುಸ್ತುತಿ ಪುನಶ್ಚರಣೆ ಅಭಿಷೇಕದಿಂದ ಮಾಡ್ತಾರೆ. ಅವರು ಇಷ್ಟ ಕಾರ್ಯಗಳು ಸಾಕಷ್ಟು ಭಕ್ತರಿಗೆ ಆಗಿವೆ. ಇದು ಈ ಒಂದು ಪಂಚಮುಖಿ ದೇವಸ್ಥಾನದ ಅರ್ಚಕರಾದಂಥ ಶ್ಯಾಮಾಚಾರ್ಯರ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.